ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಹೂವಾದ ಹುಡುಗಿ. ಬರೆದವರು ಎ.ಕೆ. ರಾಮಾನುಜನ್. ಆರಿಸಿದ ಭಾಗ ಸಾಲು ಸಂಪಿಗೆ ನೆರಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು? ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿರುವ ತಾಯಿಯ ಕಷ್ಟವನ್ನು ಪರಿಹರಿಸಲೆಂದು ಮುದುಕಿಯ ಕಿರಿಯ ಮಗಳು ಹೂವಿನ ಗಿಡವಾದಳು. ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು? ದೊರೆಯ ಹೆಂಡತಿ ಹೂವಿಗೆ ಒಂದು ಬೊಗಸೆ ಅಥವಾ ಒಂದು ಮೊಗೆ ಹಣ ಕೊಟ್ಟಳು. ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ? ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನಿಗೆ ಹೇಳಿದ. ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು? ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಆಟವಾಡಲು ಹೋದಳು. ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು? ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಐಸಿರಿಯ ಉಡುಗೊರೆಗಳನ್ನು ನೀಡಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು? ಅರಮನೆಗೆ ಹೂವು ತಂದು ಕೊಡುತ್ತಿದ್ದವಳನ್ನು ದೊರೆಮಗ ಹಿಂಬಾಲಿಸಿದ. ಅವಳ ಮನೆಯ ಬಳಿಗೆ ಬಂದ. ಆ ಮನೆಯ ಸುತ್ತ ಎಲ್ಲೂ ಅಂತಹ ಹೂವು ಬಿಡುವ ಗಿಡಗಳು ಕಾಣಿಸಲಿಲ್ಲ. ಈ ಹೂವು ಎಲ್ಲಿಂದ ಬರುತ್ತವೆ ಎಂದು ಯೋಚಿಸಿದ. ಮರುದಿನ ಸೂರ್ಯ ಹುಟ್ಟುವ ಮೊದಲೇ ಅವಳಿದ್ದ ಮನೆಯ ಬಳಿಗೆ ಬಂದು ದೊಡ್ಡ ಮರವೇರಿ ಕುಳಿತ. ಹುಡುಗಿಯು ಹೂವಿನ ಗಿಡವಾಗುವುದು ಮತ್ತೆ ಮನುಷ್ಯಳಾಗುವುದನ್ನು ನೋಡಿದ. ಅಂತಹ ಹೂವು ಎಲ್ಲಿಂದ ಬರುವುದೆಂಬುದನ್ನು ದೊರೆಮಗ ಹೀಗೆ ಕಂಡುಹಿಡಿದ. ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು? ತಂಗಿಯು ಹೇಳಿದಂತೆ ಅವಳ ಅಕ್ಕ ಮನೆ ಮತ್ತು ಮನೆಯ ಅಂಗಳದಲ್ಲಿದ್ದ ದೊಡ್ಡ ಮರದ ಬುಡವನ್ನು ಗುಡಿಸಿ ಸಾರಿಸಿದಳು. ಸ್ನಾನ ಮಾಡಿ ಉಗುರು ತಗಲದ ಹಾಗೆ 2 ತಂಬಿಗೆ ನೀರು ತಂದಳು. ತಂಗಿಯು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಳು. ಆಗ ಅವಳ ಅಕ್ಕ 1 ತಂಬಿಗೆಯ ನೀರನ್ನು ಅವಳ ಮೇಲೆ ಸುರಿದಳು. ಹುಡುಗಿಯು ಹೂವಿನ ಗಿಡವಾದಳು. ಅವಳ ಅಕ್ಕ ಗಿಡದ ಎಲೆ ತೊಟ್ಟು ರೆಂಬೆಗಳು ಮುರಿಯದಂತೆ ಗಿಡದ ಹೂವುಗಳನ್ನು ಬಿಡಿಸಿಕೊಂಡಳು. ಅನಂತರ 1 ತಂಬಿಗೆಯ ನೀರನ್ನು ಸುರಿದಾಗ ತಂಗಿಯು ಮೊದಲಿನಂತೆ ಮನುಷ್ಯಳಾದಳು. ಈ ರೀತಿಯಲ್ಲಿ ತಂಗಿಯು ಹೂವಿನ ಗಿಡವಾಗುತ್ತಿದ್ದಳು. ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ದೊರೆಯ ಮಗ ಹೊರಗೆಲ್ಲೋ ಹೋಗಿದ್ದ. ಆಗ ಅವನ ತಂಗಿ ಗೆಳತಿಯರೊಡನೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆಯಾಡಲು ಹೊರಟಳು. ತಾಯಿಯನ್ನು ಕೇಳಿ ಅತ್ತಿಗೆಯನ್ನು ಜೊತೆಗೆ ಕರೆದುಕೊಂಡಳು. ತೋಟಕ್ಕೆ ಹೋದಾಗ ಅತ್ತಿಗೆಗೆ ಹೂವಿನ ಗಿಡವಾಗುವಂತೆ ಹೇಳಿದಳು.
ಅವಳು ಒಪ್ಪದೇ ಇದ್ದಾಗ ನಿಷ್ಠುರವಾದ ಮಾತುಗಳನ್ನು ಆಡಿದಳು. ಅತ್ತಿಗೆ ದುಃಖಿಸುತ್ತಲೇ ಹೂಗಿಡವಾದಳು. ಹಾಗೂ ಹೂಗಿಡವಾಗಲು ಅನುಸರಿಸಬೇಕಾದ ಕ್ರಮವನ್ನು ತಿಳಿಸಿ ದೇವರನ್ನು ನೆನೆಯುತ್ತಾ ಕುಳಿತಳು. ಅವರ ನಿರ್ಲಕ್ಷ್ಯದಿಂದ ಅರ್ಧಂಬರ್ಧ ಗಿಡವಾದಳು. ಹೂವು ಕೀಳುವಾಗ ಎಲೆ, ಸುಳಿ, ರೆಂಬೆಗಳನ್ನೆಲ್ಲ ಕಿತ್ತರು. ಅದರಿಂದ ಆಕೆ ಕೈಕಾಲುಗಳಿಲ್ಲದ ಅರೆದೇಹದ ಮನುಷ್ಯಳಾದಳು. ಅವಳನ್ನು ಅಲ್ಲಿ ಹಾಗೆಯೇ ಬಿಟ್ಟು ದೊರೆಯ ಮಗನ ತಂಗಿ ಗೆಳತಿಯರೊಡನೆ ಹಿಂದಿರುಗಿದಳು. ಈ ವಿಚಾರ ಯಾವುದೂ ತಿಳಿಯದೆ ಮನೆಯಲ್ಲಿ ತನ್ನ ಹೆಂಡತಿಯನ್ನು ಕಾಣದೆ ದೊರೆಯ ಮಗ ಬೇಸರದಿಂದ ಗೋಸಾಯಿಯ ವೇಷ ಧರಿಸಿ ದೇಶಾಂತರಕ್ಕೆ ಹೊರಟನು. ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು? ಅರ್ಧಂಬರ್ಧ ದೇಹವಾಗಿದ್ದ ಅವಳು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಿದ್ದಳು. ಮರುದಿನ ಅರಳೆಯನ್ನು ತುಂಬಿದ ಗಾಡಿಯವನು ನರಳುತ್ತಿದ್ದ ಅವಳನ್ನು ನೋಡಿ ಗಾಡಿಯಲ್ಲಿ ಕೂರಿಸಿಕೊಂಡು ಮುಂದಿನ ಊರಿನ ಒಂದು ಮಂಟಪದಲ್ಲಿ ಇಳಿಸಿದ. ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಎಂದು ಹೇಳಿ ಹೊರಟು ಹೋದ. ಅದು ಅವಳ ಗಂಡನ ಅಕ್ಕ ಮದುವೆಯಾಗಿದ್ದ ಪಟ್ಟಣವಾಗಿತ್ತು. ಆ ಪಟ್ಟಣದ ದಾದಿಯರು, ಗೌಡತಿಯರು ನೀರಿಗೆಂದು ಹೋಗುವಾಗ ಅವಳನ್ನು ನೋಡಿದರು. ಅವಳ ಗಂಡನ ಅಕ್ಕ ಆ ಊರಿನ ರಾಣಿ. ಅವಳಿಗೆ ದಾದಿಯರು, ಅಲ್ಲಿರುವವಳು ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ, ಕರೆತರಲೆ ಎಂದಾಗ ರಾಣಿ ಅವಳ ಸೇವೆ ಮಾಡಬೇಕು, ಅನ್ನ ಹಾಕಬೇಕು ಎಂದು ತಾತ್ಸಾರ ಮಾಡುತ್ತಾಳೆ. ದಾದಿಯರು ಒತ್ತಾಯ ಮಾಡಿದಾಗ ನೀವೇ ಸೇವೆ ಮಾಡುವುದಾದರೆ ಕರೆತನ್ನಿ ಎನ್ನುತ್ತಾಳೆ. ದಾದಿಯರು ಅವಳನ್ನು ಅರಮನೆಗೆ ಕರೆತಂದು ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ಅರಮನೆಯ ಬಾಗಿಲಲ್ಲಿ ಕೂರಿಸುತ್ತಾರೆ. ಹೀಗೆ ಅರ್ಧಂಬರ್ಧ ಶರೀರ ಹೊಂದಿದವಳು ಅರಮನೆಗೆ ಸೇರುವಂತಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು? ದೊರೆಯ ಕಿರಿಯ ಮಗಳು ಅವಳ ಅಣ್ಣನು ಎಲ್ಲೋ ಹೋಗಿದ್ದ ದಿನ ಗೆಳತಿಯರಿಗೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಲು ಹೋಗೋಣವೆಂದು ಕರೆದಳು. ತನ್ನ ಅತ್ತಿಗೆ ಹೂವಿನ ಗಿಡ ಆಗ್ತಾಳೆ, ನಿಮಗೆಲ್ಲ ಘಮಘಮ ಎನ್ನುವ ಹೂವು ಕೊಡುತ್ತೇನೆ ಎಂದು ಹೇಳಿದಳು. ತಾಯಿಯ ಒಪ್ಪಿಗೆ ಪಡೆದು ಅತ್ತಿಗೆಯನ್ನು ಕರೆದುಕೊಂಡು ಸ್ನೇಹಿತೆಯರೊಡನೆ ಸುರಹೊನ್ನೆ ತೋಟಕ್ಕೆ ಹೋದರು. ಉಯ್ಯಾಲೆ ಆಡಿದರು. ಆಡುವಾಗಲೇ ಅತ್ತಿಗೆಗೆ ಹೂವಿನ ಗಿಡವಾಗು ಎಂದಳು. ಅವಳು ಮೊದಲು ಒಪ್ಪಲಿಲ್ಲ. ಅವಳ ನಿಷ್ಠುರದ ಮಾತುಗಳಿಗೆ ವ್ಯಥೆಪಡುತ್ತಾ 2 ತಂಬಿಗೆ ನೀರು ತರಲು ಹೇಳಿದಳು. ಏನು ಮಾಡಬೇಕೆಂದು ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಅವಳು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ಹುಡುಗಿಯರು ತಂಬಿಗೆಯ ನೀರನ್ನು ಹೇಗೋ ಅವಳ ಮೇಲೆ ಸುರಿದರು. ಅವಳು ಅರ್ಧಂಬರ್ಧ ಗಿಡವಾದಳು. ಸಂಜೆಯಾಗಿತ್ತು. ಮಳೆ ಬೀಳಲಾರಂಭಿಸಿತು. ಆಗ ಹುಡುಗಿಯರೆಲ್ಲರೂ ಎಲೆ, ಸುಳಿ, ರೆಂಬೆಗಳೊಡನೆ ಹೂವನ್ನು ತರಿದುಕೊಂಡರು. ಹೊರಡುವ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಸುರಿದರು. ಆಗ ಮನುಷ್ಯಳಾದರೂ ಕೈಕಾಲುಗಳಿಲ್ಲದ ಅರೆಬರೆ ದೇಹದವಳಾದಳು. ಮೈಯೆಲ್ಲ ಗಾಯಗಳಿಂದ ತುಂಬಿತ್ತು. ಅಂಥವಳನ್ನು ಅಲ್ಲಿಯೇ ಬಿಟ್ಟು ದೊರೆಯ ಕಿರಿಯ ಮಗಳು ಗೆಳತಿಯರೊಡನೆ ಹಿಂದಿರುಗಿದರು. ವಿಕಾರ ರೂಪ ಪಡೆದ ಅವಳ ಅತ್ತಿಗೆ ಮಳೆಯ ನೀರಿನಲ್ಲಿ ತೇಲಿ ಹೋಗಿ ಮೋರಿಯಲ್ಲಿ ಬಿದ್ದಳು. ಯಾರದೋ ಆಸರೆ ಪಡೆದು ಗಂಡನ ಅಕ್ಕನ ಅರಮನೆಗೆ ಸೇರುವಂತಾಯಿತು. ಅತ್ತಿಗೆಗೆ ಹೀಗೆ ಮಾಡಿದ ವಿಷಯವನ್ನು ಅರಮನೆಯಲ್ಲಿ ಆಕೆ ಯಾರಿಗೂ ತಿಳಿಸಲಿಲ್ಲ. ಅವಳ ಅಣ್ಣ ಹೆಂಡತಿಯ ಸಮಾಚಾರ ತಿಳಿಯದೆ ಗೋಸಾಯಿಯಂತೆ ಊರೂರು ಅಲೆಯುವಂತಾಯಿತು. ಹೀಗೆ ದೊರೆಯ ಕಿರಿಯ ಮಗಳು ಅತ್ತಿಗೆಗೆ, ಅಣ್ಣನಿಗೆ ದ್ರೋಹವನ್ನು ಎಸಗಿದಳು. ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು? ದೊರೆಯ ಮಗನ ಹೆಂಡತಿ ಅವನ ತಂಗಿಯ ನಿರ್ಲಕ್ಷ್ಯದಿಂದ ಗಾಯಗೊಂಡ ಅರ್ಧಂಬರ್ಧ ಮನುಷ್ಯ ದೇಹವನ್ನು ಹೊಂದುವಂತಾಯಿತು. ಮಳೆಯ ನೀರಿನಲ್ಲಿ ತೇಲಿ ಹೋಗಿ ಮೋರಿಯಲ್ಲಿ ಬಿದ್ದು ನರಳುತ್ತಿದ್ದ ಅವಳನ್ನು ಅರಳೆ ತುಂಬಿದ ಗಾಡಿಯವನು ನೋಡಿದ.
ಗಾಡಿಯಲ್ಲಿ ಕರೆತಂದು ಮುಂದಿನ ಊರಿನ ಮಂಟಪದಲ್ಲಿ ಇಳಿಸಿ ಹೊರಟು ಹೋದ. ಅದು ದೊರೆಯ ಮಗನ ಅಕ್ಕ ಮದುವೆಯಾದ ಊರಾಗಿತ್ತು. ಅವಳು ಅಲ್ಲಿಯ ರಾಣಿಯಾಗಿದ್ದಳು. ಆ ಊರಿನ ಗೌಡತಿಯರು ದಾದಿಯರು ಆ ದಾರಿಯಲ್ಲಿ ನೀರಿಗೆಂದು ಬರುವಾಗ ಅವಳನ್ನು ಕಂಡರು. ರಾಣಿಗೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಿದ್ದಾಳೆ, ಕರೆತರಲೇ ಎಂದಾಗ ಮೊದಲು ಅವಳು ಒಪ್ಪುವುದಿಲ್ಲ. ದಾದಿಯರ ಒತ್ತಾಯಕ್ಕೆ ನೀವೇ ಅವಳ ಸೇವೆ ಮಾಡಬೇಕು ಎಂದು ಕಟ್ಟುಪಾಡು ಮಾಡಿ ಕರೆತರಲು ಒಪ್ಪಿದಳು. ದಾದಿಯರು ಅರಮನೆಗೆ ಕರೆತಂದು ಉಪಚರಿಸಿ ಉಡುಗೆ ತೊಡಿಸಿ ಅರಮನೆಯ ಬಾಗಿಲಿನಲ್ಲಿ ಆಕೆಯನ್ನು ಕೂರಿಸಿದರು. ಇತ್ತ ದೊರೆಯ ಮಗ ಹೆಂಡತಿಯ ವಿಚಾರ ತಿಳಿಯದೆ ಗೋಸಾಯಿಯಂತೆ ಊರೂರು ಅಲೆಯುತ್ತಾ ಅಕ್ಕನ ಊರಿಗೇ ಬಂದನು. ದಾಸಿಯರು ಅವನನ್ನು ಗುರುತಿಸಿ ರಾಣಿಗೆ ಹೇಳಿದರು. ಅವಳು ಅವನನ್ನು ಅರಮನೆಗೆ ಕರೆತಂದು ಉಪಚರಿಸಿದಳು. ಅವನು ಅಕ್ಕನೊಂದಿಗೆ ಮಾತುಗಳನ್ನೇ ಆಡಲಿಲ್ಲ. ಸೇವೆಗೆ ದಾಸಿಯರನ್ನು ಕಳಿಸಿದರೂ ಅವರೊಡನೆಯೂ ಮಾತನಾಡಲಿಲ್ಲ. ರಾತ್ರಿ ದಾಸಿಯರು ರಾಣಿಯ ಅಪ್ಪಣೆ ಪಡೆದು ಅರಮನೆಯ ಮುಂದಿದ್ದ ಅರೆಬರೆ ಶರೀರದವಳನ್ನು ಸಿಂಗರಿಸಿ ಅವನ ಮಂಚದ ಮೇಲೆ ಕೂರಿಸಿದರು. ಅವಳು ತನ್ನ ಮೋಟುಗೈಯಿಂದ ಅವನ ಕಾಲನ್ನು ಒತ್ತುತ್ತಾ ಕೊರಗಿದಳು. ಆಗ ಅವನು ಅವಳನ್ನು ನೋಡಿ ಗುರುತಿಸಿದ, ಮಾತನಾಡಿದ, ಹೀಗಾಗಲು ಕಾರಣ ಕೇಳಿದ. ಅವಳ ಸೂಚನೆಯಂತೆ ನೀರು ಸುರಿದು ಗಿಡವಾಗಿಸಿದ, ಎಲೆ ರೆಂಬೆಗಳನ್ನು ಜೋಡಿಸಿದ. ಮತ್ತೊಂದು ತಂಬಿಗೆ ನೀರು ಸುರಿದಾಗ ಅವಳು ಮೊದಲಿನಂತಾದಳು. ಹೀಗೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಪುನಃ ಪಡೆದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಅಕ್ಕಯ್ಯ, ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು. ಏಕೆ ರಾಮಾನುಜನ್ ಅವರ ಹೂವಾದ ಹುಡುಗಿ ಕಥೆಯಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಹೂವಿನ ಗಿಡವಾಗುವ ಹುಡುಗಿ ತನ್ನ ಅಕ್ಕನಿಗೆ ಹೀಗೆ ಹೇಳಿದ್ದಾಳೆ. ಕೂಲಿ ಮಾಡಿ ಕಷ್ಟಪಟ್ಟು ತಮ್ಮನ್ನು ಸಾಕುತ್ತಿರುವ ತಾಯಿಗೆ ಸಹಾಯ ಮಾಡಲು ಕಿರಿಯ ಮಗಳು ನಿರ್ಧರಿಸುತ್ತಾಳೆ. ಅವಳು ಅಕ್ಕನಿಗೆ ತಾನು ಹೂವಿನ ಗಿಡವಾಗುವುದಾಗಿಯೂ ಹೂವುಗಳನ್ನು ಬಿಡಿಸಿಕೊಂಡು ಮಾರಾಟ ಮಾಡಿ ಹಣ ತರಬೇಕೆಂದೂ ಹೇಳುತ್ತಾಳೆ. ತಾನು ಹೂವಿನ ಗಿಡವಾಗಲು ಅವಳು ಏನೇನು ಮಾಡಬೇಕೆಂದು ತಿಳಿಸುತ್ತಾಳೆ. ಅದರಂತೆ ಮಾಡಿದಾಗ ಅವಳು ಹೂವಿನ ಗಿಡವಾಗುತ್ತಾಳೆ. ಅಕ್ಕ ಹೂಗಳನ್ನು ಬಿಡಿಸಿಕೊಳ್ಳುತ್ತಾಳೆ. ಪುನಃ ತಂಗಿಯು ಮನುಷ್ಯಳಾಗುತ್ತಾಳೆ. ಅಕ್ಕ ಅರಮನೆಗೆ ಹೋಗಿ ಹೂವನ್ನು ಮಾರುತ್ತಾಳೆ. ದೊರೆಯ ಹೆಂಡತಿ ಬೊಗಸೆಯಷ್ಟು ಹಣ ಕೊಡುತ್ತಾಳೆ. ಅದನ್ನು ತಂದು ತಂಗಿಗೆ ತೋರಿಸಿದಾಗ ಅವಳು ಮೇಲಿನ ಮಾತುಗಳನ್ನು ಆಡುತ್ತಾಳೆ. ಹೆಚ್ಚು ಹಣ ಸೇರಿಸಿ ಅಮ್ಮನನ್ನು ಆಶ್ಚರ್ಯಪಡಿಸಬೇಕು ಎನ್ನುವ ಯೋಚನೆ ಹಾಗೂ ತಮ್ಮ ಈ ಕೆಲಸದಿಂದ ಅಮ್ಮ ಸಿಟ್ಟಾಗಲೂಬಹುದು ಎನ್ನುವ ಭಯ ಈ ಹೇಳಿಕೆಯಲ್ಲಿರುವಂತಿದೆ. ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ? ಏಕೆ ರಾಮಾನುಜನ್ ಅವರ ಹೂವಾದ ಹುಡುಗಿ ಪಾಠದಿಂದ ಈ ವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ. ದೊರೆಯ ಮಗನಿಗೆ ಹೂವಾದ ಹುಡುಗಿ ಹೀಗೆ ಪ್ರಶ್ನಿಸುತ್ತಾಳೆ. ದೊರೆಯ ಮಗ ತನ್ನ ಅರಮನೆಗೆ ತಂದು ಮಾರುತ್ತಿದ್ದ ಪರಿಮಳದ ಹೂವು ಎಲ್ಲಿಯವು ಎಂದು ಪರೀಕ್ಷಿಸುತ್ತಾನೆ. ಹುಡುಗಿಯು ಹೂವಿನ ಗಿಡವಾಗುವುದು ಮತ್ತೆ ಮನುಷ್ಯಳಾಗುವುದನ್ನು ನೋಡುತ್ತಾನೆ. ಮನಸೋಲುತ್ತಾನೆ. ಮಂತ್ರಿಯ ಮಗನ ಮೂಲಕ ಈ ವಿಚಾರ ತಿಳಿದ ದೊರೆ ಅವರಿಬ್ಬರಿಗೂ ಮದುವೆ ಮಾಡಿಸುತ್ತಾನೆ. ಅಂದು ರಾತ್ರಿ ಏಕಾಂತದಲ್ಲಿರುವಾಗ ಅವನು ಹೆಂಡತಿಯೊಡನೆ ಮಾತುಗಳನ್ನು ಆಡುವುದಿಲ್ಲ. ಅವರೇ ಮಾತನಾಡಿಸಲಿ ಎಂದು ಅವಳು, ಅವಳೇ ಮಾತನಾಡಲಿ ಎಂದು ಅವನು ಸ್ವಲ್ಪ ಸಮಯ ಕಳೆಯುತ್ತಾರೆ. ಕೊನೆಗೆ ಇದೇಕೆ ಹೀಗೆ ಎಂದು ಯೋಚಿಸಿದ ದೊರೆಯ ಮಗನ ಹೆಂಡತಿಯೇ ಗಂಡನಿಗೆ ಮೇಲಿನಂತೆ ಕೇಳುತ್ತಾಳೆ. ಮದುವೆಯಾಗುವುದು ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡು ಅರ್ಥ ಮಾಡಿಕೊಂಡು ಸಂಸಾರ ನಡೆಸಲಿಕ್ಕೆ, ಮೂಕರಂತೆ ಇರುವುದಕ್ಕಲ್ಲ ಎನ್ನುವ ಆಶಯ ಅವಳ ಈ ಪ್ರಶ್ನೆಯಲ್ಲಿ ಅಡಗಿದೆ. ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ. ಏಕೆ ರಾಮಾನುಜನ್ ಅವರ ಹೂವಾದ ಹುಡುಗಿ ಜನಪದ ಕಥೆಯಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಅರಳೆ ತುಂಬಿದ ಗಾಡಿಯವನು ಅರೆಬರೆ
ಮನುಷ್ಯ ರೂಪ ಹೊಂದಿದವಳಿಗೆ ಹೀಗೆ ಹೇಳುತ್ತಾನೆ. ದೊರೆಯ ಕಿರಿಯ ಮಗಳು ಮತ್ತು ಅವಳ ಗೆಳತಿಯರ ನಿರ್ಲಕ್ಷ್ಯದಿಂದ ಅವಳ ಅತ್ತಿಗೆ ವಿಕಾರ ರೂಪ ಪಡೆಯುವಂತಾಗುತ್ತದೆ. ಮಳೆಯ ನೀರಿನಲ್ಲಿ ತೇಲಿ ಹೋಗಿ ಮೋರಿಯಲ್ಲಿ ಬಿದ್ದು ನರಳುತ್ತಿದ್ದ ಅವಳನ್ನು ಅರಳೆ ತುಂಬಿದ ಗಾಡಿಯವನು ನೋಡುತ್ತಾನೆ. ಕನಿಕರಿಸಿ ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಮುಂದಿನ ಊರಿನ ಮಂಟಪದಲ್ಲಿ ಇಳಿಸಿ ಅವಳಿಗೆ ಮೇಲಿನಂತೆ ಹೇಳುತ್ತಾನೆ. ಬದುಕಬೇಕಾದರೆ ಆಹಾರ ಬೇಕು. ನೀನು ದುಡಿದು ಉಣ್ಣುವ ಸ್ಥಿತಿಯಲ್ಲಿಲ್ಲ. ಯಾರಾದರೂ ಕೊಟ್ಟರೆ ನೀನು ಬದುಕುತ್ತೀಯೇ, ಇಲ್ಲವಾದರೆ ಇಲ್ಲ. ನಿನ್ನ ಸ್ಥಿತಿ ಈ ರೀತಿಯದಾಗಿದೆ ಎನ್ನುವ ಅರ್ಥ ಅವನ ಮಾತುಗಳಲ್ಲಿ ಅಡಗಿರುವಂತಿದೆ. ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ. ಎ.ಕೆ. ರಾಮಾನುಜನ್ ಅವರ ಹೂವಾದ ಹುಡುಗಿ ಪಾಠದಲ್ಲಿ ಈ ಹೇಳಿಕೆ ಇದೆ. ದಾದಿಯರು ಆ ಊರಿನ ರಾಣಿಗೆ, ದೊರೆಯ ಮಗನ ಅಕ್ಕನಿಗೆ ಹೀಗೆ ಹೇಳುತ್ತಾರೆ. ದೊರೆಯ ಕಿರಿಯ ಮಗಳ ದೆಸೆಯಿಂದ ವಿಕಾರ ರೂಪ ಪಡೆದ ಅವಳ ಅತ್ತಿಗೆ ಮಳೆಯಲ್ಲಿ ತೇಲಿ ಮೋರಿಯಲ್ಲಿ ಬಿದ್ದಿರುತ್ತಾಳೆ. ನರಳುತ್ತಿದ್ದ ಆಕೆಯನ್ನು ಅರಳೆಯ ಗಾಡಿಯವನು ಕರೆತಂದು ಊರ ಮಂಟಪದಲ್ಲಿ ಇರಿಸುತ್ತಾನೆ. ಅದು ಅವಳ ಗಂಡನ ಅಕ್ಕನ ಮದುವೆಯಾದ ಊರು. ಅವಳು ಅಲ್ಲಿಯ ರಾಣಿ. ದಾದಿಯರು ನೀರಿಗಾಗಿ ಆ ಹಾದಿಯಲ್ಲಿ ಓಡಾಡುವಾಗ ಈ ಅರ್ಧಂಬರ್ಧ ದೇಹದವಳನ್ನು ನೋಡುತ್ತಾರೆ. ಅವಳ ಮುಖವನ್ನು ನೋಡಿದ ಅವರು ಅರಮನೆಗೆ ಹೋಗಿ ರಾಣಿಗೆ ಮೇಲಿನಂತೆ ಹೇಳುತ್ತಾರೆ. ದಾದಿಯರ ಕುತೂಹಲ ಹಾಗೂ ಗುರುತಿಸುವ ಸೂಕ್ಷ್ಮ ದೃಷ್ಟಿಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಅವರ ಈ ಸ್ವಭಾವದಿಂದಲೇ ಗಂಡ ಹೆಂಡತಿ ಜೊತೆಗೂಡಲು ವಿಕಾರ ರೂಪದವಳು ಸುರೂಪಿಯಾಗಲು ಸಾಧ್ಯವಾಗುವುದೆಂಬುದನ್ನು ಊಹಿಸಬಹುದಾಗಿದೆ.